ಇದಕ್ಕೆ ಏನ್ ಮೇಡಮ್ ಈ ತರ ಹಿಂಗ್ ಆಗ್ಬಿಟ್ರೆ ನಾಳೆ ಎಷ್ಟೊಂದು ಜನ ಪ್ರೊಡ್ಯೂಸರ್ಗಳು ಬಾಯ್ ಬಿದ್ಬಿಡ್ತಾರೆ. ಆಮೇಲೆ ಸಿಕ್ಕೋರ್ಲಿ ಹಿಂಗ್ ಕೊಡ್ಕೊಂಡು ಶುರು ಮಾಡ್ಬಿಡ್ತಾರೆ. ಅಂದರೆ ನಿಮ್ಮ ಮೇಲೆ ಮೊದಲು ಕಂಪ್ಲೇಂಟ್ ಕೊಟ್ಟಾಗ ಅವರು ಏನಂತ ಕೊಟ್ಟಿದ್ದಾರೆ, 2 ಲಕ್ಷ ಸಂಭಾವನೆ ಅಗ್ರಿಮೆಂಟ್ ಆಗಿತ್ತು, ಮುಂಗಡವಾಗಿ 60,000 ಹಣವನ್ನ ಕೂಡ ನೀಡಿದ್ರು, ಸಿನಿಮಾ ಚಿತ್ರೀಕರಣ ತಡ ಆಗಿದ್ದಕ್ಕೆ ಬೇಸರವಾಗಿದ್ರಂತೆ. ಹೌದಾ? ಅವ್ರು ಕೊಟ್ಟಂತಹ ಸಮಯದಲ್ಲಿ ನೀವು ಸಿನಿಮಾ ಮುಗಿಸ್ಕೊಟ್ಟಿಲ್ಲ ಅಂತ ಅವ್ರ ಆರೋಪ ಅಲ್ಲ ಇದೆಲ್ಲ ಮೇಡಮ್. ಇಲ್ಲೇ ಅಗ್ರಿಮೆಂಟ್ ಇದೆ ಮೇಡಮ್, ಇಲ್ಲಿ ಓದ್ಬೋದು ಮೇಡಮ್. ಒಂದು ಮೆನ್ಷನ್ ಮಾಡಿದ್ದೀನಿ, ಒಂದು ವೇಳೆ ಸಹ ಕಲಾವಿದರು ಕಾಲ್ಶೀಟ್ ಡೇಟ್ ವ್ಯವಸ್ಥೆ ಎಲ್ಲ ಕಲಾವಿದರು ಸಹಕರಿಸಬೇಕು ಅಂತಿದೆ ಮೇಡಮ್. ನೋಡಿ ಮೇಡಮ್ ಇಲ್ಲಿ. ಅಂದ್ರೆ ನೀವು ಅವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ರಂತೆ, ಅಶ್ಲೀಲ ಬಟ್ಟೆ ಹಾಕೋಬೇಕು ಮತ್ತೆ ಅಶ್ಲೀಲವಾಗಿ ನಟಿಸ್ಬೇಕು ಅಂತ ಹೇಳಿ ನಮ್ಗೆ ಒತ್ತಾಯ ಮಾಡ್ತಾ ಇದ್ರು ರಿಚಿ ಅಂತ ಹೇಳಿ ಅವರು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್. ಓಕೆ ಓಕೆ, ನಾನು ಹೇಳ್ತೀನಿ ಮೇಡಮ್. ಇವಾಗ ನನ್ನ ಸಿನಿಮಾದಲ್ಲಿ ಆ ಥರ ಏನಾದ್ರು ಅಶ್ಲೀಲವಾದ ಬಟ್ಟೆ ಹಾಕ್ಸಿದ್ರೆ ಅಲ್ಲೇ ಬೇಕಾದ್ರೆ ನನ್ನ ಸಿನಿಮಾ ಬ್ಯಾನ್ ಮಾಡ್ಬಿಡ್ಲಿ, ಓಪನ್ ಆಗಿ ಹೇಳ್ತೀನಿ. ಅದು ಬಂದು ಒಂದು ಹೀರೋಯಿನ್ ಬಂದು ರಿಪೋರ್ಟರ್ ರೋಲ್ ಮಾಡಿರೋದು ಮೇಡಮ್. ರಿಪೋರ್ಟರ್ ಯಾರು ಕೆಟ್ಟ ಬಟ್ಟೆಗಳು ಹಾಕ್ತಾರೆ ಮೇಡಮ್ ರಿಪೋರ್ಟರ್ಗೆ. ಆಮೇಲೆ ಅಸಭ್ಯ ರೀತಿಯಲ್ಲಿ ನಿಮ್ಮನ್ನು ಮುಟ್ಟುತ್ತಾ ಅಂದ್ರೆ ನೀವು ಅವ್ರನ್ನ ಮುಟ್ಟುತ್ತಾ ಇದ್ರಿ ಅನ್ನುವಂತ. ಹಂಗಿದ್ರೆ ಮೇಡಮ್ ಚೇಂಬರ್ ಅವತ್ತೇ ಕೊಡ್ಬೋದಿತ್ತಲ್ಲ, ಹಂಗಿದ್ರೆ ಅವತ್ತೇ ನಾನು ಹೊಡಿಬೋದೈತಲ್ಲ ಕಪಾಳಕ್ಕೆ. ಸತ್ಯ ಇದ್ರೆ ಅವತ್ತೇ ಹೊಡಿಬೋದೈತಲ್ಲ ಕಪಾಳಕ್ಕೆ. ನೀವು ಸಿನಿಮಾ ಪ್ರಮೋಷನ್ಗೆ ಅವರು ಇದು ನೀವು ಮುಂಬೈ ಅಂತ ಹೇಳಿದ್ರಲ್ಲ, ಮುಂಬೈ ಬಂದಾಗ್ಲೂ ಕೂಡ ನನಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅವರು ಏನ್ ಮಾಡಿದ್ರು? ಏನು ಮಾಡಿಲ್ಲ. ಇದರ ಜೊತೆಗೆ ನೀವು ರೌಡಿಗಳನ್ನ ಬಿಟ್ಟು ಅವರಿಗೆ ಅವ್ರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನ ಪಟ್ಟಿದ್ದೀರಿ. ಹೌದಾ ಮೇಡಮ್? ನಾನೊಂದು ಸತ್ಯ ಒಂದು ಕೇಳಬೇಡ ಮೇಡಮ್, ದಯವಿಟ್ಟು ಮೇಡಮ್ ಆ ರೋಡಿಗಳು ಫೋಟೋ ಇದ್ರೆ ಕೊಡಿ, ಅವ್ರ ಕಾಲ್ ಲಿಸ್ಟ್ ಇದ್ರೆ ಕೊಡಿ, ನಾನೇ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ನಾಯಕ ನಟಿಗೆ ಈ ತರ ಮೋಸ ಮಾಡಬೇಡಿ, ಈ ತರ ದೌರ್ಜನ್ಯ ಮಾಡಬೇಡಿ, ಅವ್ರು ಯಾರಿದ ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್. ಇದೇ ಮೇಡಮ್ ಒಂದು ಚುರಿಸ್ ಕೊಡ್ತಾರೆ ಮೇಡಮ್, ದಯವಿಟ್ಟು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಅವ್ರು ಯಾರು ರೌಡಿಗಳು ಇದ್ದಾರೆ ನಂಬರ್ ಕೊಡಿ, ಫೋಟೋಗಳು ಕೊಡಿ, ನಾನೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಮುಂಬೈ ಅಂದ್ರಲ್ಲ ಮೇಡಮ್, ಈಗ ನೋಡಿ ನೀವು ಹೇಳ್ತಾ ಇದ್ರಿ, ಸಾರಿ ಫಾರ್ ದ ಇಂಟರಪ್ಟ್. ಈಗ ನೋಡಿ ಈ ಒಂದು ಸಿನಿಮಾದ ಒಂದಷ್ಟು ತುಣುಕನ್ನ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರಿ ಅಂತ ಹೇಳಿ ನೀವೇ ಹೇಳಿದ್ರಿ. ಮತ್ತೆ ಅವ್ರು ಏನ್ ಆರೋಪ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಇನ್ನೂ ಕೂಡ ಸೆನ್ಸಾರ್ ಮಂಡಳಿಯಲ್ಲಿ ನಮಗೆ ಸೆನ್ಸಾರ್ ಆಗಿಲ್ಲ, ಸೊ ಹಾಗಾಗಿ ಆ ಒಂದು ದೃಶ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರ ಆರೋಪ ಮಾಡ್ತಾರೆ. ಸಿನಿಮಾ ಸೆನ್ಸರ್ ಆಗಿ ಇಲ್ಲ ಅನ್ನೋದು ಡೆಲ್ಲಿಯಲ್ಲಿ ನಾವು ಸೆನ್ಸರ್ ಮಾಡಿಸ್ಕೋತೀವಿ. ನನ್ನ ಸಿನಿಮಾ ನಾನು ಯಾವಾಗಾರು ಪ್ರಮೋಷನ್, ನನ್ನ ಸಿನಿಮಾ ಮೇಡಮ್, ಸಿನಿಮಾ ಅನ್ನೋದು ಬಿಸ್ನೆಸ್, ಅದು ಪ್ರಮೋಷನ್ ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ. ಆಕ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿತ್ತಲ್ಲ ಮೇಡಮ್, ಯಾವ ದೃಶ್ಯ ಏನು ಅಂತ ಗೊತ್ತಿರುತ್ತಲ್ಲ ಮೇಡಮ್, ನೀವು ಒಪ್ಕೊಂಡೆ ಏನು ಮಾಡಕ್ಕಲ್ವಲ್ಲ ಮೇಡಮ್. ಏನು ಬೇಕಾದ್ರೆ ಅಧ್ಯಕ್ಷನು ಕೇಳಿ, ನಿಮ್ಮ ಸಿನಿಮಾ ನೀವು ಯಾವಾಗಾರು ಪ್ರಮೋಷನ್ ಮಾಡ್ಕೋಬಹುದು, ನಿಮ್ಗೆ ಯಾವ ಕಂಟೆಂಟ್ ಜನಕ್ಕೆ ರೀಚ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಗೊತ್ತಿರುತ್ತೆ. ಇದು ಬಿಟ್ಟರೆ ಮೀನ್ಸ್ ನನ್ನ ಪಾಯಿಂಟ್ ಅಲ್ಲಿ ಅದನ್ನ ಬಿಟ್ಟಿದ್ವಿ. ಅದು ಬಿಟ್ಟು ಬೇರೆಯವ್ರ ಪರ್ಸನಲ್ ಏನಿಲ್ವಲ್ಲ ಮೇಡಮ್. ನನ್ನ ಸಿನಿಮಾ ನಾನು ಬಿಡ್ಬೋದು ಮೇಡಮ್, ಅವ್ರದೇನೋ ಪರ್ಸನಲ್ ನಾನು ಯೂಸ್ ಮಾಡಿದ್ದೀನಿ ಮೇಡಮ್. ನನ್ನ ಸಿನಿಮಾ ಹಂಗಾರೆ ಸಿನಿಮಾ ಅಂದ್ರೆ ಕಮರ್ಷಿಯಲ್ ಮೇಡಮ್, ಅಲ್ಲಿ ರೊಮ್ಯಾನ್ಸ್ ಇರುತ್ತೆ, ಆಕ್ಷನ್ ಇರುತ್ತೆ, ಫೈಟ್ ಇರುತ್ತೆ, ಎಲ್ಲ ಇರುತ್ತೆ. ಅದ್ರ ನಿಜ ಅಲ್ಲ ಮೇಡಮ್, ಆಕ್ಟಿಂಗ್ ಅದು ಆಕ್ಟಿಂಗ್ ತರ ನೋಡ್ಬೇಕಷ್ಟೇ ಮೇಡಮ್. ಅದು ಬೇರೆ ತರ ಯೋಚನೆ ಮಾಡೋದು ಬೇರೆ ತರ ಬರುತ್ತೆ, ಹಂಗಾರೆ ಸಿನಿಮಾನೇ ಮಾಡಕ್ಕಲ್ಲ ಮೇಡಮ್. ಈಗ ಅದು ನಿಜ, ನೀವು ಹೇಳ್ತಾ ಇರೋದು ನಿಜ. ಇವಾಗ ಅವ್ರಿಗೆ ಗೊತ್ತಿಲ್ಲದೆ ನೀವು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಸಿನಿಮಾ ಮಾಡೋದಕ್ಕಾಗಲ್ಲ. ಹೌದು, ನೀವು ಹೇಳ್ತಿರೋದು ನಿಜ. ಅವ್ರಿಗೆ ಗೊತ್ತಿಲ್ದೇನೆ ಸಾಂಗ್ಗಳು ಶೂಟಿಂಗ್ ಮಾಡೋದಕ್ಕಾಗಲ್ಲ. ಒಂದು ಸಿನಿಮಾ ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಕಮರ್ಷಿಯಲ್ಸ್ ಇದ್ದೇ ಇರುತ್ತೆ. ಒಂದು ಪ್ರೀತಿ ಪ್ರೇಮ ವಿಚಾರ ಆಗಬಹುದು, ಅಥವಾ ಆಕ್ಷನ್ ಆಗಿರಬಹುದು, ಅಥವಾ ಕೆಲವೊಂದು ದೃಶ್ಯಗಳಾದ್ರೂ ಆಗಿರಬಹುದು. ಅದು ಚಿತ್ರೀಕರಣ ಆಗೋದು ಕಾಮನ್, ಅದು ಜನ ಎಲ್ಲವನ್ನೂ ಬಯಸ್ತಾರೆ, ಎಲ್ಲಾ ರೀತಿಯಾದಂತಹ ಮಸಾಲವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಸಿನಿಮಾ ಅಂತಂದಾಗ, ಕಮರ್ಷಿಯಲ್ ಸಿನಿಮಾ ಅಂತಂದ್ರೆ ಇದೇ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್. ಅದೆಲ್ಲವೂ ಅವ್ರಿಗೆ ಗೊತ್ತಿಲ್ಲದೆ ಮೀರಿ ನಿಮ್ಮ ಅವ್ರ ಕೈ ಮೀರಿ ಆಗೋಯ್ತು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಏನು ಗ್ರಾಫಿಕ್ಸ್ ಮಾಡಿಸಿದ್ರು ಮೇಡಮ್, ಅವ್ರು ಒಪ್ಪಿಗೆ ಇಲ್ಲದೆ ಹೆಂಗ್ ಮಾಡಕ್ ಹೌದು ಮೇಡಮ್? ಒಪ್ಪಿಗೆ ಇಲ್ಲದೆ ಶೂಟೇ ಮಾಡಕ್ಕಲ್ವಲ್ಲ ಮೇಡಮ್. ಹೌದು, ಒಪ್ಪಿಗೆ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಆಗಲ್ಲ. ಎಲ್ಲ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಹಂಗಾಗೋಯ್ತು ಹಿಂಗಾಯ್ತು ಏನಂತ ಹೇಳ ನಾನು. ಫಿಲಿಂ ಚೇಂಬರ್ ಅವರು ಕಾಲ್ ಮಾಡಿದಾಗ್ಲೂ ಕೂಡ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ನೋಡಿ, ನಾವು ಕೂಡ ಈಗಲೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ ಕಾಲ್ ಮಾಡೋದಕ್ಕೆ, ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೀಗಾದ್ರೆ ಒಬ್ಬ ನಟಿಯನ್ನ ನಂಬ್ಕೊಂಡು ನಿರ್ಮಾಪಕ ನಿರ್ದೇಶಕರು ಹೇಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ? ಅದೇ ಭಯ ಬಂದ್ಬಿಟ್ಟಿದೆ. ಅದಕ್ಕೆ ಅಧ್ಯಕ್ಷರು ಕೇಳ್ತಾ ಇದ್ದಾರೆ, ಅಧ್ಯಕ್ಷರೇ ಇದಕ್ಕೊಂದು ಕಠಿಣವಾದ ಕ್ರಮ ಮಾಡ್ಬಿಡಿ, ಯಾಕಂದ್ರೆ ಮುಂದೆ ಬರೋರ್ಗೆ ಒಂದು, ಯಾಕಂದ್ರೆ ಇದು ಭಯ ಇರಬಾರ್ದು. ಯಾಕಂದ್ರೆ ಮೇಡಮ್ ಚೇಂಬರ್ ಅಲ್ಲಿ ಇದೆ ಮೇಡಮ್, ಅಧ್ಯಕ್ಷರು ಹೇಳಿದರೆ ಪೋಸ್ಕೋ ಕಮಿಟಿ ಅಂತಿದೆ. ನಾವು ಇಲ್ಲಿ ಫಸ್ಟ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬಾರ್ದು ಮೇಡಮ್. ನಮಗೆ ತವ್ರ ಮನೆ ಬಂದು ಚೇಂಬರ್ ಇದ್ದಂಗೆ ಮೇಡಮ್. ಅಲ್ಲಿ ನಮ್ದು ಏನೇ ಆಗಿದ್ರು ಕೂಡ ಫಸ್ಟ್ ಹೋಗಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಅಲ್ಲೇ ಅದಕ್ಕೆ ಅಂತ ಅಧ್ಯಕ್ಷರು ಇದ್ದಾರೆ ಮೇಡಮ್, ದೊಡ್ಡ ವ್ಯಕ್ತಿಗಳಿದ್ದಾರೆ, ಎಷ್ಟು ವರ್ಷದಿಂದ ಇದೆ ಮೇಡಮ್ ಚೇಂಬರು. ಎಂತೆಂಥ ದೊಡ್ಡ ನಟರುಗಳೆಲ್ಲ ಗೌರವ ಕೊಡ್ತಾರೆ ಮೇಡಮ್. ನಾವು ಯಾರು ಮೇಡಮ್ ಹೊಸಬ್ರು, ನಾವು ಅವ್ರಿಗೆ ಗೌರವ ಕೊಟ್ಟಿದ್ರೆ ಎಲ್ಲಿ ಯಾರಿಗೆ ಕೊಡ್ತೀವಿ ಮೇಡಮ್ ಗೌರವ? ಓಕೆ, ಈಗ
ಈಗ ನೋಡಿ ನೀವು ಫಿಲಿಂ ಚೇಂಬರ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಹಾಂ ಮೇಡಮ್. ನೀವು ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀರಿ, ಅವರಿಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀರಿ, ಮತ್ತು ಇವತ್ತೂ ಕೂಡ ನೀವು ಫಿಲಿಂ ಚೇಂಬರ್ಗೆ ಹೋಗಿದ್ದೀರಿ ಅನ್ನುವಂತಹ ವಿಚಾರವನ್ನು ಕೇಳ್ಪಟ್ವಿ. ಈಗ ಏನಂತ ಭರವಸೆ ಕೊಟ್ಟಿದೆ ಫಿಲಿಂ ಚೇಂಬರು ಅವ್ರಿಗೆ ಕರೆಸ್ತೀನಿ ಮೀನ್ಸ್ ಅವರು ಲೆಟ್ರ್ ಬರೆದಿದ್ದಾರೆ, ಫೋನ್ ಎತ್ತತ್ತಿಲ್ಲ ಪಾಪ, ಅವ್ರು ಏನು ಮಾಡೋಕ್ಕಾಗುತ್ತೆ. ಇವತ್ತೇನೋ ಮೀನ್ಸ್ ಲೆಟ್ರ್ ನೋಟಿಸ್ ಕೊಡ್ತೀನಿ ಅಂತ ಹೇಳಿದಾರೆ ಅಧ್ಯಕ್ಷರು. ಒಂದು 2-3 ಸತಿ ನೋಟಿಸ್ ಕೊಡ್ತಾರೆ. ಆಮೇಲೆ ಅಲ್ಲೂ ಆಗಿಲ್ಲ ಅಂದ್ರೆ ಅವರು ಮಹಿಳಾ ಸಂಘಕ್ಕೆ ಕೊಡ್ತಾರೆ, ಈ ಥರ ನಮ್ಮ ನಿರ್ಮಾಪಕರಿಗೆ ಈ ಥರ ನೋವಾಗಿದೆ, ದಯವಿಟ್ಟು ಇದು ಬನ್ನಿ ಅಂತ. ಪಾಪ ಅವರು ಅಧ್ಯಕ್ಷರು ಏನಂತ ಮಾಡ್ತಾರೆ ಮೇಡಮ್ ಪಾಪ ಅವರು. ಇವಾಗ ನಾವು ರೆಸ್ಪಾನ್ಸ್ ಮಾಡಿದ್ರೆ ಏನೋ ಮಾತಾಡ್ಬೋದು. ಇವಾಗ ಒಂದು ಕಡೆಯಿಂದ ತಪ್ಪಾಗಲ್ಲ ಮೇಡಮ್, ಇಬ್ಬರು ತಪ್ಪಿದ್ರೆ ಮಾತಾಡ್ಬೋದಲ್ಲ ಬಂದು. ತಪ್ಪಿದ್ರೆ ಏನೇ ತಪ್ಪಿದ್ರು ಇವಾಗ ನೀವೇನು ತಪ್ಪಿಲ್ದೇನೆ ನೀವು ಬಂದು ಮಾತಾಡ್ತಾ ಇದ್ದೀರಿ. ಓಕೆ, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಬೇರೆ ರೀತಿಯಾದಂತಹ ಟರ್ನ್ ತೆಗೆದುಕೊಳ್ತಾ ಇತ್ತೋ ಏನೋ ಅದು ನಂಗೆ ಗೊತ್ತಿಲ್ಲ. ಬಟ್ ಟಚುಡ್ ಅದೇನೂ ಆಗಿಲ್ಲ. ಆ ರೀತಿಯಾಗಿ ಆಗೋದು ಬೇಡ. ಯಾರಿಗೂ ಅಷ್ಟೇ ನ್ಯಾಯ ಅನ್ಯಾಯ ಅನ್ನೋದು ಎಲ್ರಿಗೂ ಕೂಡ ಒಂದೇ. ಯಾರು ಸತ್ಯವನ್ನ ಹೇಳ್ತಾರೋ ಅವತ್ತು ಆ ಒಂದು ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಇಲ್ಲಿಯವರೆಗೂ ನೀವು ಪ್ರಯತ್ನವನ್ನ ಪಟ್ಟಿದ್ದೀರಿ. ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಫಿಲಿಂ ಚೇಂಬರ್ ಭರವಸೆ ಕೊಟ್ಟಿದೆ, ಕರೆಸ್ತೀವಿ ಅಥವಾ ಅವ್ರು ಬರ್ಲಿಲ್ಲ ಅಂದ್ರೆ ಮಹಿಳಾ ಆಯೋಗಕ್ಕೆ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದ್ಯಾವುದಕ್ಕೂ ಬಗ್ಗದೇ ಇದ್ರೆ ರೆಮೋಲಾ ಅವರು ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ? ಅಲ್ಲ, ಕೋರ್ಟಲ್ಲಿ ಇದೆ ಮೇಡಮ್, ಸಾಕ್ಷಿ ಕೇಳ್ತಾರೆ. ಸಾಕ್ಷಿ ಕೇಳ್ತಾರೆ. ಇವಾಗ ಅವರು ಪಾಪ ಪೊಲೀಸ್ ಅವ್ರದ್ದು ಮೀನ್ಸ್ ಇವಾಗ ಒಂದು ಲೇಡಿ ಅಂತ ತಗೊಂಡ್ಬಿಟ್ಟಿದ್ದಾರೆ. ಅವರು ಇವರು ಸ್ವಲ್ಪ ಏನೋ ಫೇಮಸ್ ಇದ್ರೆ ತಗೊಂಡ್ಬಿಟ್ಟಿದ್ದಾರೆ. ಅವರು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಎಲ್ಲ ಏನಾಗುತ್ತೆ ಹೇಳಿ ಮೇಡಮ್, ಅಲ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆಮೇಲೆ ನಾನು ಅದೇನು ವಿಚಾರಣೆ ಆಮೇಲೆ ನಾವು ಮಾಡ್ತೀವಿ ಮೇಡಮ್, ನಮ್ಮ ಲಾಯರು ಮಾತಾಡ್ತಾರೆ. ಯಾಕಂದ್ರೆ ನಮಗೂ ನೋವಾಗಿದೆ ಮೇಡಮ್, ನನಗೂ ಫ್ಯಾಮಿಲಿ ಇದೆ. ಅದು ಮುಂದೆ ನಮ್ಮ ಲಾಯರ್ ಮಾಡ್ತಾರೆ. ಬಟ್ ಯಾಕಂದ್ರೆ ಒಬ್ರಿಗೆ ಅನ್ಯಾಯ ಆಗಬಾರ್ದು ಮೇಡಮ್. ನಾನು ಇಷ್ಟೇ ಹೇಳೋದು, ಸುಮ್ಮನೆ ಯಾರಿಗೂ ಅನ್ಯಾಯ ಆಗಬಾರ್ದು ಮೇಡಮ್. ಪ್ರತಿಯೊಬ್ಬ ಕಾಮನ್ ಮನುಷ್ಯನಿಗೂ ಅನ್ಯಾಯ ಆಗಬಾರ್ದು ಮೇಡಮ್. ಇಲ್ಲಿ ನಾನು ಸಿನಿಮಾದವನಾಗಿದ್ದಕ್ಕೆ ಇಲ್ಲಿ ಬಂದು ಮಾತಾಡ್ಬೋದು. ಪಾಪ ಕಾಮನ್ ಮನುಷ್ಯನಿಗೆ ಎಷ್ಟು ನೋವಾಗುತ್ತೆ ಮೇಡಮ್. ನಾನು ಅಷ್ಟೇ ಕೇಳೋದು, ಯಾರಿಗೂ ಸುಮ್ಮನೆ ನೋವು ಕೊಡ್ಬೇಡಿ, ಯಾರ ಜೀವನದಲ್ಲಿ ಯಾರು ಆಟ ಆಡ್ಕೋಬೇಡಿ. ಅವ್ರ ಕಷ್ಟ ಅವ್ರವ್ರಿಗಿರುತ್ತೆ, ಆದಷ್ಟು ಒಳ್ಳೇದು ಮಾಡೋಣ. ಇನ್ನೊಬ್ರು ನೋವು ಕೊಟ್ಟು ನಮ್ಗೆ ಏನು ಸಿಗಲ್ಲ ಮೇಡಮ್. ಈಗ ನೀವು ಅವರ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಥವಾ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿಕೊಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ? ನಾನು ಇವಾಗ ನನಗೆ ಆಗಿರೋ ಇದಕ್ಕೆ ನಂಗೆ ಬೇಡ ಮೇಡಮ್, ನಾನು ಸಿನಿಮಾ ಚೆನ್ನಾಗಿದೆ, ನಾನು ಪ್ರಮೋಟ್ ಮಾಡ್ತೀನಿ. ಓಕೆ, ನಿಮಗೆ ಬೇಡ ಅವರ ಅವಶ್ಯಕತೆ ಬೇಡ. ಯಾಕಂದ್ರೆ ಇದೆಲ್ಲ ನೋವಾಗುತ್ತೆ. ಸುಮ್ಮನೆ ಅವ್ರನ್ನ ಸುಮ್ಮನೆ ನಮಗೆ ಹೋಗಿ ಜೈಲಲ್ಲಿ ಕುತ್ಕೊಂಡೋದು ಬರೋದು, ಅವ್ರ ಮುಖ ನೋಡೋಕ್ಕೂ ನಿಮ್ಗೆ ಇಷ್ಟ ಏನಕ್ಕೆ ಮೇಡಮ್? ನಾವು ಏನು ಮಾಡಿದ್ರೆ ಅಲ್ಲಿ ಹೋಗೋಕ್ಕೆ ಬೇಜಾರಾಗುತ್ತೆ ಮೇಡಮ್. ಬಿಟ್ಬಿಡ್ಬೇಕು. ಏನಪ್ಪ ಅಷ್ಟೇ ಸಾವಸಾನ ಬಿಟ್ಬಿಡ್ಬೇಕು. ನಮ್ಮ ಸಿನಿಮಾ ಚೆನ್ನಾಗಿದೆಯಾ, ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತು. ಜನ ಚೆನ್ನಾಗಿದ್ರೆ ಒಪ್ಕೋತಾರೆ, ಚೆನ್ನಾಗಿಲ್ಲ ಇದು ಮಾಡ್ತಾರೆ. ಬಟ್ ನಾವು ಮಾಡೋ ಪ್ರಯತ್ನ ಪ್ರಮೋಷನ್ ಎಲ್ಲ ಮಾಡೇ ಮಾಡ್ತೀವಿ ಮೇಡಮ್. ನಾವು ಯಾವ ರೀತಿ ಒಳ್ಳೆ ರೀತಿ ಏನು ಪ್ರಮೋಷನ್ ಮಾಡಬೇಕು ಎಲ್ಲ ಮಾಡೇ ಮಾಡ್ತೀವಿ ಮೇಡಮ್. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇವಾಗ ನೀವು? ನ್ಯಾಯ ಸಿಗುತ್ತೆ ಮೇಡಮ್, ಸಿಕ್ಕೇ ಸಿಗುತ್ತೆ ಮೇಡಮ್. ಓಕೆ, ಅವ್ರ ವಿರುದ್ಧ ಕೇಸ್ ದಾಖಲು ಮಾಡೋ ಅಲ್ಲ, ಅವರು ಫಸ್ಟ್ ಇವಾಗ ಮೀನ್ಸ್ ಅದು ಲಾಯರ್ ಹತ್ರ ಮಾತಾಡ್ಬೇಕು, ಏನೇನು ಕಂಡೀಷನ್ ನಮಗೂ ಗೊತ್ತಿರಲ್ಲ. ಅದೇನೇನು ಮಾಡ್ತಾರೆ ಮೀನ್ಸ್ ಅದು ಅವ್ರಿಗೆ ಗೊತ್ತಿರುತ್ತೆ. ನಾವು ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಕಾನೂನು ರೀತಿಯಾಗಿ ನೀವು ಹೋರಾಟ ಮಾಡ್ತೀವಿ, ರೆಡಿ ಆಗಿದ್ದೀರಿ? ಓಕೆ, ಯಾಕಂದ್ರೆ ಇನ್ನೇನು ನಮ್ಗೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ, ಕಾನೂನೇ ಆಪ್ಷನ್ ಇಲ್ಲ, ಅಷ್ಟು ಆಪ್ಷನ್ ಮೇಡಮ್. ಓಕೆ ಸರ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋದಲ್ಲಿ ಇದ್ದು ನಿಮಗಾದಂತಹ ಅನ್ಯಾಯವನ್ನು ಹೇಳ್ಕೊಂಡಿದ್ದೀರಿ. ನೋಡೋಣ ಮುಂದಿನ ದಿನಗಳಲ್ಲಿ ಫಿಲಿಂ ಚೇಂಬರ್ ಕೊಟ್ಟಿರುವಂತಹ ಭರವಸೆಯಂತೆಯೇ ನಿಮಗೆ ಯಾವ ರೀತಿಯಾದಂತಹ ನ್ಯಾಯ ಕೊಡಿಸುವಂತಹ ಪ್ರಯತ್ನವನ್ನ ಫಿಲಿಂ ಚೇಂಬರ್ ಮಾಡುತ್ತೆ. ಅಲ್ಲ, ನನ್ನ ಪ್ರಕಾರ ಮೇಡಮ್ ಫಿಲಿಂ ಚೇಂಬರ್ ಅವರು ಮಾಡ್ಬೋದು. ಯಾಕಂದ್ರೆ ಅಧ್ಯಕ್ಷರು ಅಷ್ಟು ಪವರ್ ಇದೆ ಅವ್ರಿಗೂ. ಯಾಕಂದ್ರೆ ಮೇಡಮ್ ಅವ್ರಿಗೂ ಪಾಪ ಅವ್ರ ನಿರ್ಮಾಪಕರು ಹಾಳಾಗೋಗ್ಬಾರ್ದು, ಅವ್ರಿಗೂ ಇರುತ್ತೆ ಮೇಡಮ್. ನಮ್ಮ ನಿರ್ಮಾಪಕರು ಉಳಿದ್ರೆ ಸಿನಿಮಾ ಉಳಿದಂಗೆ ಅಂತ ಭರವಸೆ ಇದೆ ಮೇಡಮ್. ಅರೆ ದಯವಿಟ್ಟು ಮೇಡಮ್ ನಾನು ಒಂದೇ ಕೇಳ್ಕೊಳೋದು, ಯಾರ ಮೇಲೂ ಸುಮ್ಮನೆ ಕಂಪ್ಲೇಂಟ್ ಕೊಡ್ಬೇಡಿ. ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಸುಮ್ಮನೆ ಯಾರೋ ಹೋಗಿ ಜೈಲಲ್ಲಿ ಕೂತ್ಕೊಳೋದು ಮೀನ್ಸ್ ಸಿನಿಮಾಗೆ ಅದು ಮಜಾ ಇರ್ಬೋದು, ಅವ್ರ ಫ್ಯಾಮಿಲಿಗೂ ನೋವಿರುತ್ತೆ. ದೇವ್ರೊಬ್ಬ ಇರ್ತಾನೆ ಮೇಡಮ್. ಮಾಡಿದ ತಪ್ಪು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಮೇಡಮ್. ದೇವ್ರನ್ನೋ ನೋವು ಮೇಡಮ್, ಭಗವಂತ ಇದೆ ಮೇಡಮ್ ಅಷ್ಟೇ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್.